ಇನ್ನು ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಪರಮೇಶ್ವರ್ ಏನು ಹೇಳಿದರು ಇದರ ಬಗ್ಗೆ ನೋಡೋಣ. ಸಿಬಿಐ ದಾಳಿಯಿಂದ ರೆಡ್ಡಿಗಳ ಬಣ್ಣ ಬಯಲಾಗಿದೆ ಅಂದರು. ಅಕ್ರಮ ಗಣಿಗಾರಿಕೆಯಿಂದ ಹಣ ಹಾಗೂ ತೋಳುಬಲ ಪ್ರದರ್ಶನಕ್ಕೆ ತಕ್ಕ ಶಾಸ್ತಿಯಾಗಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷರು ಲೇವಡಿ ಮಾಡಿದ್ದಾರೆ. ತುಮಕೂರಿನ ಕೊರಟಗೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪರಮೇಶ್ವರ್, ಅಕ್ರಮ ಗಣಿಗಾರಿಕೆ ಬಿಜೆಪಿ ಪ್ರಾಯೋಜಿತ ಕಾರ್ಯಕ್ರಮ. ಬಿಜೆಪಿ ಸರ್ಕಾರದ ಹಲವಾರು ಶಾಸಕರು ಸಚಿವರು ಜೈಲು ಬಾಗಿಲು ತಟ್ಟುತ್ತಿರುವ ಹಿನ್ನೆಲೆಯಲ್ಲಿ ಸಿಎಂ ಕೂಡ ರಾಜೀನಾಮೆ ನೀಡಿ ಸರ್ಕಾರವನ್ನು ವಿಸರ್ಜಿಸಬೇಕು ಅಂತ ಒತ್ತಾಯಿಸಿದರು. ನೇರ ಹೊಣೆ ಭಾರತೀಯ ಜನತಾ ಪಾರ್ಟಿ ಆಗಬೇಕು. ಅದಕ್ಕಾಗಿ ನಾನು ಐ ಡಿಮ್ಯಾಂಡ್ ದಿ ರೆಸಿಗ್ನೇಷನ್ ಆಫ್ ದಿ ಚೀಫ್ ಮಿನಿಸ್ಟರ್, ಲೆಟ್ ಹಿಮ್ ಡಿಸಾಲ್ವ್ ದಿ ಅಸೆಂಬ್ಲಿ. ಯಾಕೆಂದರೆ ಒಬ್ಬರಲ್ಲ, ಇವತ್ತು ಕಟ ಸುಬ್ರಹ್ಮಣ್ಯ ನಾಯ್ಡು ಜೈಲಿನಲ್ಲಿದ್ದಾರೆ. ಯಡಿಯೂರಪ್ಪನವ್ರ ಮೇಲೆ ಘೋರವಾದ ಆಪಾದನೆ ಇದೆ, ಅವರು ಕೂಡ ಜೈಲಿಗೆ ಹೋಗ್ತಕ್ಕಂಥ ಸಂದರ್ಭ ಇದೆ ಒಂದು ಕಡೆ. ಇನ್ನೊಂದು ಕಡೆ ಯಾರು ನಮ್ಮ ರೇಣುಕಾಚಾರ್ಯ ಅವರು, ರಾಮಚಂದ್ರೇಗೌಡರು, ಮತ್ತು ಇವರು ಏನೋ ಕೃಷ್ಣಯ್ಯ ಶೆಟ್ಟಿ, ಹಾಲಪ್ಪ, ಈ ರೀತಿ ಇಷ್ಟೆಲ್ಲ ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಕೆಲಸ ಮಾಡಿರೋರು. ಇಷ್ಟನ್ನು ಇಟ್ಕೊಂಡು ನೀವು ಇನ್ನೂ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಮಾತಾಡ್ತಿದ್ದೀರಿ ಅಂದರೆ ಇದಕ್ಕಿಂತ ನಾಚಿಕೆಗೇಡು ಯಾವುದೂ ಇಲ್ಲ. ಅದಕ್ಕಾಗಿ ಡಿಸಾಲ್ವ್ ಮಾಡಿ, ಲೆಟ್ ಅಸ್ ಗೋ ಬಿಫೋರ್ ದಿ ಪೀಪಲ್. ಜನಗಳ ಮುಂದೆ ಹೋಗೋಣ. ನಿಮ್ಮ ಬಣ್ಣ ಗೊತ್ತಾಗಿದೆ ಜನಗಳಿಗೆ ಇವತ್ತು. ಇದು ಕಾಂಗ್ರೆಸ್ ಅಧ್ಯಕ್ಷರ ಮಾತಾದರೆ